ಹುಬ್ಬಳ್ಳಿಗೆ ಬಂದಮೇಲೆ ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬರಲೇಬೇಕು. ಅಲ್ಲಿಗೆ ಬಂದಮೇಲೆ ಮಧ್ಯಾಹ್ನದ ಹೊತ್ತು ಈ ಖಾನಾವಳಿಗೆ ಬಂದು ಜೋಳದ ರೊಟ್ಟಿ ಸವಿಲೇಬೇಕು. 1963ರಲ್ಲಿ ಆರಂಭಗೊಂಡ ಈ ಖಾನಾವಳಿಗೆ ಆವಾಗ ಪೈಸೆ ಆಣೆ ಲೆಕ್ಕದಲ್ಲಿ ಬಂದು ಜೋಳದ ರೊಟ್ಟಿ ಊಟ ಸವಿದು ಹೋಗ್ತಿದ್ದವರು ಈಗ ಮಕ್ಕಳು ಮರಿ ಮೊಮ್ಮಕ್ಕಳ ಜೊತೆನೂ ಬಂದು ಈ ಜೋಳದ ರೊಟ್ಟಿ ಊಟವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಆಹಾರ ಪರಂಪರೆಯ ಭಾಗವಾಗಿರುವ ಈ ಖಾನಾವಳಿಗೆ ನಾನು ಈ ಶಹರಕ್ಕೆ ಬಂದಾಗ ಪ್ರತಿ ಸಲ ತಪ್ಪಿಸದೆ ಬಂದು ಇಲ್ಲಿ ಜೋಳದ ರೊಟ್ಟಿ ಊಟ ಮಾಡ್ತೀನಿ ಅಂತ ಬಿಡಿಸಿ ಹೇಳಬೇಕಿಲ್ಲ ಅಲ್ವಾ. ಊಟದ ಜೊತೆ 2 ರೊಟ್ಟಿ ಲಿಮಿಟೆಡ್ ಇರುತ್ತೆ, ಆದರೆ ಎಣ್ಗಾಯಿ, ಮೊಳಕೆ ಕಾಳು ಪಲ್ಯ, ಅವರೆಕಾಳು ಪಲ್ಯ, ಜುಣ್ಕಾವಡಿ ಇವೆಲ್ಲಾನು ನಂಚ್ಕೊಂಡು ತಿಂದು ಶೇಂಗಾ ಚಟ್ನಿ ಪುಡಿ ಮೊಸರು ಕಾಂಬಿನೇಷನ್ ನಲ್ಲಿ ಸಾಫ್ಟ್ ಆಗಿರೋ ಮತ್ತೆ ಖಡಕ್ ಆಗಿರೋ ಜೋಳದ ರೊಟ್ಟಿ ಎಂಜಾಯ್ ಮಾಡಬೇಕು ಅಂದ್ರೆ ರೊಟ್ಟಿ ಮೇಲೆ ರೊಟ್ಟಿ ಎಕ್ಸ್ಟ್ರಾ ತರಿಸ್ತೇನೆ ಇರಬೇಕು. ಹೌದು, ಇದು ಬಸವೇಶ್ವರ ಖಾನಾವಳಿನೇ. ಇತ್ತೀಚೆಗೆ ಇವರು ನಮ್ಮ ಮೈಸೂರು ಮತ್ತು ಬೆಂಗಳೂರಿನಲ್ಲೂ ಶಾಖೆಗಳನ್ನು ತೆರೆದಿದ್ದಾರೆ.